ಮಾಗಡಿ ಶಾಸಕ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಟ್ಟಿ ಧ್ವನಿಯಲ್ಲಿ ಫಸ್ಟ್ ಮಾತನಾಡಿದಂಥವ್ರು ನೀವು ಮತ್ತು ಇಕ್ಬಾಲ್ ಹುಸೇನ್ ಅವರು. ಸಾಕಷ್ಟು ಜನ ಮಾತನಾಡಿದ್ರಿ. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಇನ್ನೇನು ಸ್ವಲ್ಪ ದಿನ ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಲಿಲ್ಲ. ಅವರು ರಾಜಕೀಯ ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ಸೇವೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಪಕ್ಷ ಅಂತಕ್ಕಂಥ ವಿಚಾರ. ನಾವೆಲ್ಲ ಯಾಕೆ ನಾವು ಗಾಬರಿ ಆಗಿದ್ದು ಅಂದರೆ, ಬಹುಶಃ ರಾಜಸ್ಥಾನದಲ್ಲಿ ನಡೆದಂಥ ಬೆಳವಣಿಗೆ ಇರ್ಬೋದು ಅಥವಾ ಮಧ್ಯಪ್ರದೇಶದಲ್ಲಿ ನಡೆದಂಥ ಬೆಳವಣಿಗೆ ಈ ರೀತಿ ಏನಾರು ಆಗ್ಬೋದೇನೋ ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೆ ನಾವು. ನಮ್ಮೆಲ್ಲರ ಅಭಿಪ್ರಾಯ ಏನು ಅಂತಂದರೆ, ಸಿದ್ದರಾಮಣ್ಣ ಇಸ್ ಫಸ್ಟ್. ಸಿದ್ದರಾಮಣ್ಣ ನನಗೆ ಬೇಡ ಕಣಯ್ಯ ಅಂತಾಗ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಯಿತು. ಬಹುಶಃ ಅದಕ್ಕೆ ನಮ್ಮ ಹೈಕಮಾಂಡು ಅದಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟಿದೆ ಅಂತ ಭಾವಿಸಿದ್ದೀವಿ, ಮತ್ತು ಒಳ್ಳೆಯದು ಕೂಡ ಆಗ್ತದೆ. ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಜನ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ಆದರೆ ನಿನ್ನೆ ಸಚಿವ ಸಂಪುಟ ಸಹೋದ್ಯೋಗಿಗಳನ್ನು ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟಿಗೆ ಕರೆದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಹೈಕಮಾಂಡ್ ಹೇಳಿದೆ ಅನ್ನುವಂಥದ್ದನ್ನು ಅವರಿಗೆ ನೇರವಾಗಿ ಹೇಳಿದರು. ಸೊ ಇದರಿಂದಾಗಿ ಒಂದಷ್ಟು ಜನ ನಾನಾಗಬೇಕು ಅಂತ ಹೇಳಿ ಇದ್ದಂಥವರಿಗೆ ನಿರಾಸೆ ಆಯಿತು. ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿದಂಥದ್ದು ಎಷ್ಟು ಅನುಕೂಲ ಆಗುತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೆದಂಥ ಸಂದರ್ಭದಲ್ಲಿ? ಇದೇ ಅನುಕೂಲ ಆಗಿರ್ತಕ್ಕಂಥದ್ದು. ಸುಮ್ಮನೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ರೆ ಹೈಕಮಾಂಡು ಬಹುಶಃ ಗೊಂದಗಳು ಜಾಸ್ತಿ ಆಗ್ತಿತ್ತು. ಕಡ್ಡಾಡು ತುಂಡಾದಂಗೆ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು ಕೂಡ ಇದೊಂದು ಒಳ್ಳೆಯ ವಿಚಾರ ಪಕ್ಷದ ಬೆಳವಣಿಗೆ ಸಂಘಟನೆ ದೃಷ್ಟಿಯಿಂದ. ಈ ಸಿಎಂ ಆಗ್ತಾರೆ ಅನ್ನುವಂತಹದ್ದು ಕೇಳಿಬಂದಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡೇ ಇರ್ತೀರಾ ನೀವು. ಸೊ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? ಇಲ್ಲ, ನಮ್ಮ ಒಡನಾಟ ಏನಿದ್ರು ಡಿ ಕೆ ಸುರೇಶ್ ಅವ್ರ ಜೊತೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಲ್ಲ ನಮ್ಮ ಒಡನಾಟ. ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ನಾವು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ರಿಗೆ ನಾವು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿಸೋ ಅಷ್ಟು ಪುರ್ಸೊತ್ತು ಅವ್ರಿಗೂ ಇಲ್ಲ. ಅದನ್ನು ಭೇಟಿ ಮಾಡಿ ಸುಮ್ಮನೆ ನಾವು ಒಂದು ವಿಶ್ ಮಾಡಿ ಬರ್ಬೋದು ಅಷ್ಟೇ. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ನಮಗೆ ಹೈಕಮಾಂಡು ಡಿ ಕೆ ಸುರೇಶ್ ಅವ್ರ ಹತ್ರ ಚರ್ಚೆ ಮಾಡ್ತೀವಿ ನಾವು. ಸರ್, ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಸರ್? ನೀವು ಆತ್ಮೀಯರಾಗಿರೋ ಕಾರಣಕ್ಕಾಗಿ ಸಾಧ್ಯತೆಗಳು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು? ಇವತ್ತು ನಿರ್ಧಾರ ಆಗ್ತದೆ. ಭಾನುವಾರ ಅಂತ ಇತ್ತು, ಸೋಮವಾರ ಅಥವಾ ಬುಧವಾರ ಅಂತ ಈಗ ಹೊಸದಾಗೇನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ. ಭಾನುವಾರ ಮಾಡಬೇಕು ಅಂತಕ್ಕಂಥದ್ದು. ಈಗ ನಿಮ್ಮ ನೆಚ್ಚಿನ ನಾಯಕ, ನಿಮ್ಮ ಫೇವ್ರೇಟ್ ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಸೊ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ಸುತ್ತಾ? ನಾವು ಈ ವಿಚಾರದಲ್ಲಿ ದುರದೃಷ್ಟವಂತರು. ಸಿದ್ದರಾಮಯ್ಯನವರಂಥ ಒಂದು ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ಮುಖ್ಯಮಂತ್ರಿಯ ಕ್ಯಾಬಿನೆಟ್ನಲ್ಲಿ ನಾವು ಇರಲಿಲ್ವಲ್ಲ ಅನ್ನೋದೊಂದು ಕೊರಗು ಯಾವತ್ತೂ ಕೂಡ ನಮ್ಗೆ ಇದ್ದೇ ಇರ್ತದೆ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣವರು ಕೂಡ, ಇವತ್ತು ಸಿದ್ದರಾಮಣ್ಣವರ ಮಾತುಗಳಿಗೂ ಕೂಡ ಪ್ರಾಮುಖ್ಯತೆ ಇದೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳಿಗೂ ಕೂಡ ಪ್ರಾಮುಖ್ಯತೆ ಇದೆ. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಯಾರು ಮಂತ್ರಿ ಆಗಬೇಕು ಅಂತೇಳಿ. ನಾನು ಕೂಡ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ, ಹೈಕಮಾಂಡ್ ಕೂಡ ತಿಳಿಸಿದ್ದೀವಿ. ನಾವು ಕೂಡ 5 ಬಾರಿ ಶಾಸಕರಾಗಿದ್ದೀವಿ, ನಮಗೂ ಹಿರಿತನ ಇದೆ, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನೋಡೋಣ ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡಿ. ಇವಿಷ್ಟು ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.